ಕ್ರಿಕೆಟಲ್ಲಿ ಎಷ್ಟೇ ತಿಳ್ಕೊಂಡ್ರೂ ಎಷ್ಟೇ ಕಲ್ತ್ರೂ ಏನೂ ಸಾಕಾಗಲ್ಲ, ಕಲಿತಾನೆ ಇರಬೇಕಾಗುತ್ತೆ, ಇಂಪ್ರೂವ್ ಆಗಲೇಬೇಕಾಗುತ್ತೆ. ಟೀಮ್ ಲಿಸ್ಟ್ ಕೊಡ್ತಾರೆ. ಟೀಮ್ ಲಿಸ್ಟಲ್ಲಿ ನಿಮ್ಮ ಹೆಸರು, ನಿಮ್ಮ UID ಹಾಗೆ ನಿಮ್ಮ ಸಿಗ್ನೇಚರ್ ಆಗಲೇಬೇಕಾಗುತ್ತೆ. 9 ಗಂಟೆಗೆ ಟಾಸ್ ಅಂದರೆ ನಿಮಗೆ ಬಿಫೋರ್ ಅಂಪೈರ್ ವಾಕ್ಸ್ ಇನ್ ಟು ಟಾಸ್ ಕಂಪ್ಲೀಟ್ ಎರಡೂ ಟೀಮ್ದು ಅವರ ಪ್ಲೇಯಿಂಗ್ 11, 12th ಮತ್ತು 13th ಮೆನು ಎಲ್ಲರದು UID ನಂಬರು, ಸಿಗ್ನೇಚರ್ ಆಗಿರಲೇಬೇಕು. ಒನ್ಸ್ ಟಾಸ್ ಆದಮೇಲೆ ಯಾವುದೇ ರೀತಿಯಾದ 11ನ ಚೇಂಜ್ ಮಾಡೋದಕ್ಕೆ ಅವಕಾಶ ಲಾಸ್ಟು. ಇದುವರೆಗೂ ನಾನು ಯಾವ ಮ್ಯಾಚ್ಗೂ, ಯಾವ ಪ್ರಾಕ್ಟೀಸ್ ಮ್ಯಾಚ್ಗೂ ನಾನು ಲೇಟ್ ಹೋಗಿಲ್ಲ. ಮಚ್ ಬಿಫೋರ್ 1 hour ಇದ್ದೇ ಇರ್ತೀನಿ. ಕ್ರಿಕೆಟ್ ಅಸೋಸಿಯೇಷನ್ ಅಫಿಷಿಯಲ್ ಮ್ಯಾಚಸಲ್ಲಿ ನಿಮಗೆ 9:15 ಮ್ಯಾಚ್ ಇದೆ ಅಂದರೆ ಎಷ್ಟು ಗಂಟೆಗೆ ಹೋಗ್ಬೇಕು ಗ್ರೌಂಡ್ಗೆ? 9:25 ಹೋದರೆ ಸಾಕಾ? 5 ನಿಮಿಷ ಮುಂಚೆ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ TV ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್ಸ್. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸ್ಪೆಸಿಫಿಕ್ಕಾಗಿ ಆ್ಯಡ್ ಮಾಡಿರೋದು ಸೆಗ್ಮೆಂಟು ಅಂದರೆ ಅದು ಗೇಮ್ ಸೆನ್ಸು, ಗೇಮ್ ಅವೇರ್ನೆಸ್ಸು. ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಕಲ್ತ್ರೂ ಮ್ಯಾಚಲ್ಲಿ ಎಕ್ಸಿಕ್ಯೂಟ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಸೊ ನಮ್ಮ ಪ್ರಿಪ್ರೇಷನ್ಸ್ ನಾವು ಏನೇ ಮಾಡಿದ್ರೂ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಗೇಮ್ ಸೆನ್ಸ್ಗಳು, ಗೇಮ್ ಅವೇರ್ನೆಸ್ಗಳು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಅದೇ ಇವತ್ತಿನ ಟಾಪಿಕ್ಕು, ಗೇಮ್ ಸೆನ್ಸು, ಗೇಮ್ ಅವೇರ್ನೆಸ್ಸು. ಲಾಸ್ಟ್ ವೀಕು ನಾವು ನಮ್ಮ ಪ್ರಿಪ್ರೇಷನ್ಸು ಲಾಸ್ಟ್ ನೈಟಿಂದನೇ ಶುರು ಆಗುತ್ತೆ. ಯಾವ ರೀತಿ ನಮ್ಮ ಮೈಂಡ್ ಸೆಟ್ಟು ರೋಲರ್ ಕೋಸ್ಟರ್ಸ್ ಥರ ಎಮೋಷನ್ಸ್ ಫ್ಲೋ ಆಗ್ತಾ ಇರುತ್ತೆ. ನಾಳೆ ಮ್ಯಾಚ್ ಇದೆ ಅಂದರೆ ಸೊ ಹೇಗಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಥಾಟ್ಸ್ಗಳು ಬಂದೇ ಬರುತ್ತೆ. ಸೊ ಇಂಪಾರ್ಟೆಂಟ್ ಮ್ಯಾಚ್ ಇದ್ದಾಗ ಅಥವಾ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ಲ ಮ್ಯಾಚ್ ಮೇಲೆ. ಸೊ ಅದೆಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಸೊ ಪ್ರಿಪೇರ್ ನಾವು ಮಾಡಿದ್ವಿ. ಇವಾಗ ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಬೇಕಾಗಿರೋದು ನೀವು ಟೈಮ್ ಸೆನ್ಸ್. ಈಗ ಟೈಮ್ ಸೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅಫಿಷಿಯಲ್ ಮ್ಯಾಚಸಲ್ಲಿ, ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಫಿಷಿಯಲ್ ಮ್ಯಾಚಸಲ್ಲಿ ನಿಮಗೆ 9:15 ಮ್ಯಾಚ್ ಇದೆ ಅಂದರೆ ಎಷ್ಟು ಗಂಟೆಗೆ ಹೋಗ್ಬೇಕು ಗ್ರೌಂಡ್ಗೆ? 9:25 ಹೋದರೆ ಸಾಕಾ? 5 ನಿಮಿಷ ಮುಂಚೆ. ಖಂಡಿತ ಆಗಲ್ಲ ಆ ರೀತಿ. ನೀವು 9:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂದರೆ 8:00 ಇರಬೇಕಾಗುತ್ತೆ ಅಲ್ಲಿ. 1 hour ಏನು ಮಾಡೋದಲ್ಲ ಕುತ್ಕೊಂಡು ಮತ್ತೆ. ಸೊ ಇದೆ, ಖಂಡಿತ ಇದೆ. ಸೊ ನಾನು ಅನುಭವಿಸಿದ್ದೀನಿ. 5 ನಿಮಿಷ ಲೇಟಾಗಿ ಹೋಗಿದ್ದೀನಿ. ನನಗೂ ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಚಲ್ಲಿ ಕೂರ್ತಿದ್ದಾರೆ. ಸೊ ಆಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಅವತ್ತೇ ಲಾಸ್ಟು. ಇದುವರೆಗೂ ನಾನು ಯಾವ ಮ್ಯಾಚ್ಗೂ, ಯಾವ ಪ್ರಾಕ್ಟೀಸ್ ಮ್ಯಾಚ್ಗೂ ನಾನು ಲೇಟ್ ಹೋಗಿಲ್ಲ. ಮಚ್ ಬಿಫೋರ್ 1 hour ಇದ್ದೇ ಇರ್ತೀನಿ. ಸೊ ಇದಾಗಿದ್ದು ಮೋಸ್ಟ್ಲಿ ಒಂದು 13 ವರ್ಷ ಆಗಿರ್ಬೋದು ಮ್ಯಾಚ್ ಆಡೋಕ್ಕೆ ಬಿಡದೆ ಲೇಟಾಗಿ ಹೋಗಿರೋದ್ರಿಂದ. ಅವತ್ತಿಂದ ಇದುವರೆಗೂ ಯಾವ ಮ್ಯಾಚ್ಗೂ ಲೇಟಾಗಿ ಹೋಗಿದ್ದೇ ಇಲ್ಲ. ಸೊ ಹೇಗಾಗುತ್ತೆ, ಲಾಸ್ಟ್ ನೈಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಯಾವ ಗ್ರೌಂಡು ಎಲ್ಲಿದೆ, ಎಷ್ಟು ದೂರ ಇದೆ, ಏನೇನು ತೊಗೊಂಡೋಗ್ಬೇಕು, ಏನು ಡ್ರೆಸ್ ಕೋಡ್ ಏನಿದೆ, ಸ್ಪೈಕ್ಸ್ ತೊಗೊಳ್ಬೇಕಾ, ರಬ್ಬರ್ ಸೆಟ್ ತೊಗೋಬೇಕಾ ಎಲ್ಲ ತಿಳ್ಕೊಂಡ್ವಿ. ಸೊ ಮ್ಯಾಚ್ ಡೇ ಬಂದಾಗ ಸೊ 9:15 ಮ್ಯಾಚ್ಗೆ 8:00 ಹೋಗ್ಬೇಕು. ಏನು ಮಾಡಬೇಕು 8:00ಗೆ? ಫಸ್ಟ್ ಥಿಂಗ್ ನಾನು ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು, ಹೋಗ್ಬೇಕಾದ್ರೆ ನೀವು ದಯವಿಟ್ಟು ಶೂ ಹಾಕ್ಕೊಂಡೋಗಿ. ಈಗ ತುಂಬ ಜನ ಚಪ್ಪಲೆಲ್ಲ ಹೋಗ್ತೀರಾ, ಅಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡಾಯ್ತು, ಶೂ ಚೇಂಜ್ ಮಾಡ್ಕೊಂಡಾಯ್ತು ಅಂತ ತುಂಬ ಎಕ್ಸಾಂಪಲ್ಸು ನಾನು ಕಣ್ಮುಂದೆ ನೋಡಿದ್ದೀನಿ. ಸೊ ಹ್ಯೂಮನ್ ಯಾರು ಹಾಗೇ ಆಗುತ್ತೆ. ಸೊ ಚಪ್ಪಲಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ, ರೋಡ್ ಕ್ರಾಸ್ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಲ್ಲು ಎಡುತ್ತು, ನಮಗೆ ನೇಲಲ್ಲೆಲ್ಲ ಏಟ್ ಬೀಳುತ್ತೆ. ಸೊ ಆ ಮ್ಯಾಚ್ಗೆ ಫಿಟ್ಟೇ ಇರೋದಿಲ್ಲ. ಇದೊಂದು ಸ್ಮಾಲ್ ಎಕ್ಸಾಂಪಲ್ಸು ತುಂಬ ಆಗಿದೆ. ಸೊ ಶೂನ ಹಾಕ್ಕೊಂಡೋಗಿ. ಸೊ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಆದಷ್ಟು ಸೇಫಾಗಿರಿ, ಮ್ಯಾಚ್ಗೆ ಎಲಿಜಿಬಲ್ ಆಗಿರಿ. ಸೊ ಶೂ ಹಾಕ್ಕೊಳ್ಳಿ. ಬಿಗಿನರ್ ಆದರೆ ಕಂಪ್ಲೀಟ್ ವೈಟ್ಸಿಂದನೇ ಮನೇಲಿ ಹೋಗಿ, ತೊಂದರೆ ಇಲ್ಲ. ಯಾಕೆಂದರೆ ನೀವು ಮ್ಯಾಚ್ ಟೈಮಲ್ಲಿ ಗ್ರೌಂಡ್ಗೆ ಹೋದ್ಮೇಲೆ ಚೇಂಜ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಟೈಮು ಸ್ಟ್ರೆಸ್ ಇರುತ್ತೆ ಅಲ್ಲಿ. ಸೊ ಯಾವಾಗ ಚೇಂಜ್ ಮಾಡಬೇಕು, ಯಾವಾಗ ಚೇಂಜ್ ಮಾಡ್ಕೋಬಾರ್ದು ಅದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಆಗಲಿಲ್ಲದಂತೆ ಬೆಳಗ್ಗೆ ವೈಟ್ಸಲ್ಲೇ ಮೋಸ್ಟ್ ಆಫ್ ದ ಟೈಮ್ಸ್ ಹೋಗೋದು. ಸೊ ವೈಟ್ಸಲ್ಲಿ ಹೋಗಿ ಏನು ತೊಂದರೆ ಇಲ್ಲ. ಬೇಕಾದ್ರೆ ಟಿ ಶರ್ಟ್ ನೀವು ನಿಮ್ಮ ಸ್ಪೋರ್ಟಿಂಗ್ ಟಿ ಶರ್ಟ್ ಇದ್ದರೂ ಓಕೆ. ಕಂಪ್ಲೀಟಲ್ಲಿ ವೈಟ್ಸಲ್ಲಿ ಹೋದರೆ ಅದು ಫೀಲೇ ಬೇರೆ, ಮ್ಯಾಚ್ ಫೀಲಲ್ಲೇ ಇರ್ತೀವಿ. ಸೊ ವೈಟ್ಸಲ್ಲಿ ಹೋಗಿ. ಸೊ 8:00 ಹೋಗ್ತೀವಿ. 9:15 ಮ್ಯಾಚ್ ಸ್ಟಾರ್ಟ್ ಅಂದರೆ 8:00 ಹೋಗ್ತೀವಿ. ಏನು ಮಾಡ್ತೀವಿ? ಫಸ್ಟ್ 15 ನಿಮಿಷ ಟೀಮ್ ಎಲ್ಲ ಜೊತೆಗೆ ಸೇರಿ ವಾರ್ಮ್ ಅಪ್ ನಡೆಯುತ್ತೆ. ಸೊ ಡಿಸ್ಕನ್ಸನ್ ನಡೀತದೆ. ನಿಮ್ಗೆ ಅಫಿಷಿಯಲ್ ಮ್ಯಾಚಸಲ್ಲಿ ಟೀಮ್ ಲಿಸ್ಟ್ ಕೊಡ್ತಾರೆ. ಟೀಮ್ ಲಿಸ್ಟಲ್ಲಿ ನಿಮ್ಮ ಹೆಸರು, ನಿಮ್ಮ UID ಹಾಗೆ ನಿಮ್ಮ ಸಿಗ್ನೇಚರ್ ಆಗಲೇಬೇಕಾಗುತ್ತೆ. 9 ಗಂಟೆಗೆ ಟಾಸ್ ಅಂದರೆ ನಿಮಗೆ ಬಿಫೋರ್ ಅಂಪೈರ್ ವಾಕ್ಸ್ ಇನ್ ಟು ಟಾಸ್ ಕಂಪ್ಲೀಟ್ ಎರಡೂ ಟೀಮ್ದು ಅವರ ಪ್ಲೇಯಿಂಗ್ 11, 12th ಮತ್ತು 13th ಮೆನು ಎಲ್ಲರದು UID ನಂಬರು, ಸಿಗ್ನೇಚರ್ ಆಗಿರಲೇಬೇಕು. ಒನ್ಸ್ ಟಾಸ್ ಆದಮೇಲೆ ಯಾವುದೇ ರೀತಿಯಾದ 11ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಸೊ ಅದು ಲೀಸ್ಟು ಅಂಪೈರ್ಸ್ ಹತ್ರ ಹೋಗುತ್ತೆ. ಸೊ ನಮ್ಮಲ್ಲಿ ಲೀಸ್ಟ್ ಏನು ಕೊಟ್ಟಿರ್ತೀವಿ ಪ್ಲೇಯಿಂಗ್ 11, ಸೊ ಎಲ್ಲರದ್ದು ಸೈನ್ ಆಗಿ ಅಂಪೈರ್ ಹತ್ರ ಹೋಗುತ್ತೆ. ಅದಾದಮೇಲೆ ಟಾಸ್ಗೆ ಹೋಗ್ತಾರೆ. ಸೊ ಟಾಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಪ್ಲೇಯಿಂಗ್ 11ನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಇನ್ ಕೇಸ್ ಆಪೋಸಿಟ್ ಟೀಮ್ ಅಗ್ರಿ ಆದರೆ ಮಾತ್ರ ಒಂದು ಚೇಂಜ್ನ ಕೊಡ್ಬೋದು. ಅದು ಕೂಡ ಆಪೋಸಿಟ್ ಟೀಮ್ ಅವರು ಕ್ಯಾಪ್ಟನ್ನು ಮತ್ತು
ಅವರ ಆಪೋಸಿಟ್ ಟೀಮ್ ಕ್ಯಾಪ್ಟನ್ ಪರ್ಮಿಷನ್ ಇದ್ದರೆ ಮಾತ್ರ ನಿಮಗೆ ಚೇಂಜ್ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಮ್ಯಾಚು ಲೇಟಾಗಿ ಬಂದದ್ದು ಅಷ್ಟೇ, ಸೊ ಆಡೋದಕ್ಕೆ ಆಗೋದಿಲ್ಲ. ಒನ್ಸ್ ಟಾಸ್ ಆದಮೇಲೆ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಟಾಸ್ ಆಗಿದೆ ಅಷ್ಟೇ. ಸೊ ನಾವು ಚೇಂಜಸ್ ಮಾಡ್ಬೋದಾ? ಅದು ಕೂಡ ಮಾಡೋಂಗಿಲ್ಲ. ಬಟ್ ಆನ್ ಎ ರಿಕ್ವೆಸ್ಟ್ ಆಫ್ ಆಪೋಸಿಟ್ ಟೀಮ್ ಏನು ತೊಂದರೆ ಇಲ್ಲ, ಕ್ಯಾಪ್ಟನ್ ಅಗ್ರಿ ಮಾಡ್ತಾರೆ ಅಂದರೆ ಸೊ ಅಲ್ಲಿ ಚೇಂಜ್ ಮಾಡ್ಬೋದು. ಬಟ್ ತುಂಬ ಜನ ಅಗ್ರಿ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಆಫ್ಟರ್ ಟಾಸ್ ಚೇಂಜ್ನ ಅಲೋ ಮಾಡೋದಿಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಅದಕ್ಕೆ ತುಂಬ ಇಂಪಾರ್ಟೆಂಟು. ಮ್ಯಾಚ್ಗೆ 1 ಅವರ್ ಮುಂಚೆ ಹೋಗಬೇಕು, ವಾರ್ಮಪ್ ಎಲ್ಲ ಮುಗಿಸಿ ಕಂಪ್ಲೀಟ್ಲಿ ಫಿಟ್ಟಾಗಿ ನೀವು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ ಮಚ್ ಬಿಫೋರ್ ದಿ ಟಾಸ್ ಆದಮೇಲೆ ನಿಮಗೆ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರುತ್ತೆ. ಸೊ ಗುಡ್ ಲಕ್. ಕ್ರಿಕೆಟಲ್ಲಿ ಎಷ್ಟೇ ತಿಳ್ಕೊಂಡ್ರೂ ಎಷ್ಟೇ ಕಲ್ತ್ರೂ ಏನೂ ಸಾಕಾಗಲ್ಲ, ಕಲಿತಾನೆ ಇರಬೇಕಾಗುತ್ತೆ, ಇಂಪ್ರೂವ್ ಆಗಲೇಬೇಕಾಗುತ್ತೆ. ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಇಂಪ್ರೂವಿಂಗ್, ಬಿ ಅ ಮೆಚ್ಯೂರ್ಡ್ ಕ್ರಿಕೆಟರ್. ಗುಡ್ ಲಕ್.